ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶ್ರೀಮತಿ ಅರುಂಧತಿ ರಮೇಶ್ ಸ್ನೇಹಿತರ ಬಳಗದಿಂದ ಶ್ರೀಮತಿ ಅರುಂಧತಿ ರಮೇಶ್ ಸಂಸ್ಕರಣ ಕೃತಿಯನ್ನು ಲೋಕಾರ್ಪಣೆಗೊಳ್ಳಲಾಯಿತು. ಈ ಒಂದು ಕೃತಿಯನ್ನು ವಾಸುದೇವ್ ನಾಡಿಗ್ ಅವರು ಲೋಕಾರ್ಪಣೆಗೊಳಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಶ್ರೀಮತಿ ಅರುಂಧತಿ ರಮೇಶ್ ಅವರ ಸ್ನೇಹಿತೆಯರ ಬಳಗದಿಂದ ಕುವೆಂಪು ಕನ್ನಡ ಭವನದಲ್ಲಿ ಅರುಂಧತಿ ರಮೇಶ್ ಅವರ ಸಂಸ್ಕರಣ ಕೃತಿಯನ್ನ ಸಾಹಿತಿ ವಾಸುದೇವ್ ನಾಡಿಗ್ ಅವರು ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸಾಹಿತಿ ವಾಸುದೇವ್ ನಾಡಿಗ್ ಇಂದಿನ ಯುವಜನತೆಯಲ್ಲಿ ಓದುವ ಹವ್ಯಾಸ ಅಂತಕ್ಕಂಥದ್ದು ದೂರ ಆಗ್ತಾ ಇದೆ ಅಂತಕ್ಕಂಥ ಆತಂಕವನ್ನ ವ್ಯಕ್ತಪಡಿಸಿದರು. ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಅದು ಅಪ್ಪಟ ಅಕಾಡೆಮಿಕ್ ಕಾರ್ಯಕ್ರಮ ಆಗ್ಬಿಡ್ತದೆ. ಯೂನಿವರ್ಸಿಟಿಗಳಲ್ಲಿ ಮಾತಾಡುವ ಮಾತುಗಳಾಗಿ ಅದು ಹಾಗೆ ಹೋಗ್ಬಿಡುತ್ತೆ ಆಚೆಗೆ. ಸಾಹಿತ್ಯದ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರೆ ಅಲ್ಲಿ ಮನಸ್ಸು ಕರಗುತ್ತೆ, ಹೃದಯ ಆಗ್ರಗೊಳ್ಳುತ್ತೆ. ಈ ಭಾವನೆ ಮತ್ತು ವಾಸ್ತವಗಳನ್ನ ಎರಡನ್ನೂ ಕೂಡ ಒಂದುಗೂಡಿಸೋದು ಬಹಳ ಕಷ್ಟ ಇದೆ. ಒಂದು ಕಣ್ಣಿಂದ ಹೃದಯ ಮಾತಾಡುತ್ತೆ, ಮತ್ತೊಂದು ಕಣ್ಣಿಂದ ಬುದ್ಧಿ ಮಾತಾಡುತ್ತೆ. ಆಕೆ ಯಾವುದು ನಿನಗೆ ಅಂತ. ಅರುಂಧತಿ ಅನ್ನೋದೇ ಒಂದು ನಕ್ಷತ್ರ. ಮದುವೆಯ ಸಮಯದಲ್ಲಿ ಎಲ್ಲಾ ದಂಪತಿಗಳು ತೋರಿಸ್ತಾರೆ, ನೋಡ್ಕೊಂಬಾರಪ್ಪ ಅಂತ ಹೋಗಿ ಅಂತ. ಅದನ್ನ ಮಲ್ಲಮ್ಮ ಮೇಡಮ್ ಅಷ್ಟು ಬಹುಶಃ ಫೋನಲ್ಲಿ ನಾನು ಯಾರು ಮಾಡಿಲ್ಲ ಅಂತ ನನ್ನ ಜೀವನದಲ್ಲಿ. ಅಷ್ಟು ಫೋನ್ಗಳು. ಅದು ಯಾವಾಗ ಫೋನ್ ಅಂತಂದ್ರೆ ರಾತ್ರಿ 10:30 ಫೋನ್ಗಳು. 10:30 ಯಾರು ಫೋನ್ ಮಾಡ್ತಾರೆ ಅಂತ ಬಹಳದಲ್ಲೇ ಅನುಮಾನಗಳು. ಯಾರು ಮಾಡ್ತಾರೆ 10:30 ಫೋನ್ ಅಂತ. ಆ ಮೇಡಮ್ ಅವರು ವಾಕ್ ಮಾಡಿದ್ರೆ 10:30 ರಾತ್ರಿ. ಇದು ಈ ಸಾಹಿತ್ಯದಿಂದ ನಿಶಾಚರ ಇರ್ಬೇಕಲ್ರಿ. ಅವರ ಸಾಹಿತ್ಯ ಇದ್ದಾನೆ ಅದು ನಿಶಾಚರ ಕೂಡ ಮಾತನಾಡೋದು. ನನ್ಗೋ ಬೆಳಗ್ಗೆ 5 ಗಂಟೆ ನಮ್ಮ ಸ್ಕೂಲು. 4:30 ಎದ್ದು ಸ್ಕೂಲ್ಗೆ ಹೋಗಿ ಕಾಯ್ತಾ ಇದ್ದೆ 10:30 ಫೋನ್ ಬರುತ್ತೆ ಅಂತ. 10:30 ಫೋನ್ ಬರ್ತಿತ್ತು ಕರೆಕ್ಟಾಗಿ. ಎಷ್ಟೋ ಸಲ ನಾನು ಪಾಪ ಫೋನ್ಗೆ ಎತ್ತಿದ್ದೆ ಇರಲಿಲ್ಲ. ನನ್ನ ಬಗ್ಗೆ ನನಗನ್ನೇ ಜಿಗುಪ್ಸುಂಟಾಗ್ಬಿಟ್ಟಿತ್ತು. ಏನು ಭಾಳ ಬಡಿಸಿ ಇನ್ನೂ ದೊಡ್ಡ ನೇತಾರನ ಸಚಿವನ ಶುರು. ಆಮೇಲೆ ಬರ್ತಾ ಎಲ್ಲಿಗೆ ಬಂತು ಸಂಬಂಧ ಅಂತಂದ್ರೆ ನಾಡಿದ್ದು ವಾಜನಾಡಿದ್ದು ಅವರು ಇವ್ರು ಹೋಗ್ಬಿಟ್ಟು ಬಾರಪ್ಪ ಹೋಗಪ್ಪ ಅನ್ಸೋಪ್ಪ ಸಂಬಂಧಗಳು. ಏನಿ ನನ್ನ ಮಗ ಅಂತ ಗೊತ್ತಿರಲ್ಲಪ್ಪ ಅನ್ಸೋಪ್ಪ ಸಂಬಂಧಗಳು. ನೀನ್ ರತ್ನಾಂಟಿ ಮಗ ಅಂತ ಕಣಪ್ಪ, ನೀನ್ ನನ್ನ ಮಗ ಅಂತ ಮಾಡ್ತೀನಿ. ಜಾಗ ನನ್ನ ಭಾವನೆ ಅನುಭವ ನಿಜವಾದ ಅನುಭವ. ಎಷ್ಟು ಚಂದ ವಿದ್ಯಾರ್ಥಿಗಳು, ಎಷ್ಟು ವಿಶ್ವಾಸದ ವಿದ್ಯಾರ್ಥಿಗಳು, ಇವೆಲ್ಲವೂ ಕೂಡ ಬದುಕಲ್ಲಿ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಒಬ್ಬ ಸಾಹಿತಿ, ಒಬ್ಬ ಕವಿ ಆಗ್ಬೇಕಂತಂದ್ರೆ ಅವನು ಮುಖ್ಯನೇ ಅಲ್ಲ. ಅವನು ಏನೂ ಇಲ್ಲ ಪಾತ್ರ, ಅವನು ಬಳಸ್ತಾ ನೋಡಿ ಬಳಿ ಅಂತ ಅವು ಬಹಳ ಮುಖ್ಯ ಆಗುತ್ತೆ. ಬೇಗ ಮಾತನ್ನ ಬೋಧನೆ ಮಾಡಲ್ಲ. ನನಗೆ ಬೇಗ ಕರ್ಕೊಳ್ತಾರೆ, ಏನಾಗುತ್ತೆ ಗೊತ್ತಿಲ್ಲ, ಬರ್ತೇನೆ ಮುಗಿಸ್ತೀನಿ. ಏನೇನು ಬಂದ ಅಂತಾರೆ ಪುಸ್ತಕ ನೋಡ್ರಿ, ಅವ್ರು ತೋರಿಸ್ತಾರೆ ಮಾಡಿ. ಪುಸ್ತಕ ನೋಡಿ
ಪುಸ್ತಕ ಓದೋದ್ರೆ ಅಷ್ಟಾಶ್ಚರ್ಯ ಜನಗಳಲ್ಲಿ ಕುದುರೆ ಹಿಂಗೆ ಇರೋಲ್ಲ. ಅವತ್ತು ನಮ್ಮ ಕೈನಲ್ಲಿ ಪುಸ್ತಕ ಬಿಟ್ಟರೆ ಬೇರೆ ಇರ್ತಿರಲಿಲ್ಲ ಸ್ನೇಹಿತರೆ. ಆನಂದ್, ನಾನು, ಅಮ್ಮ ಸುಶೀಲಾದೇವಿ ಅಮ್ಮ, ನಾನು ಅರುಂಧತಿ ಮೇಡಮ್ ಅಮ್ಮ ಎಲ್ಲರೂ ಕೂಡ ಅಮ್ಮ ಕಲಿಸ್ಕೊಟ್ಟು ನಮಗೆ ಹೇಗೆ ಬದುಕಬೇಕು ಕಲಿಸ್ಕೊಟ್ಟು. ಹತ್ತಿರ ಇದ್ದವರನ್ನು ದೂರ ಮಾಡ್ಕೊತಿದ್ವಿ ಇವತ್ತು ನಾವು. ಇನ್ನು ದೂರ ಕಂಡು ಪ್ರಯತ್ನ ಮಾಡ್ತಿದ್ವಿ ನಾವೆಲ್ಲ ಕೂಡ. ದೂರ ಇರೋರ ಬಗ್ಗೆ ಹಬ್ಬಸ್ತೀವಿ, ಹತ್ತಿರ ಕಂಡು ಅವಾಗೇ ಮಾಡ್ತೀವಿ. ಅಂತ ಕಾಲ ನಾವು ಬದುಕ್ತೀವಿ ಇವತ್ತು. ಆದರೆ ಅರುಂಧತಿ ಮೇಡಮ್ ನಾವು ಕಥೆ ಬರ್ತೇವೆ ಸ್ನೇಹಿತರೆ. ಆ ಕಥೆ ನೆನಪಾಗುತ್ತೆ. ಕಥೆ ಹೆಸರು ಸುಭದ್ರೆ ಅಂತ ಕಥೆ ಹೆಸರು. ಬಹಳ ಲವಲವಿಕೆಯ ಹೆಣ್ಮಗಳು ಸುಭದ್ರೆ. ಯಾರ ಕಂಡು ಹೋಗೋದು, ರಂಗೋಲಿ ಹಾಕೋದು, ಅಡಿಗೆ ಮಾಡೋದು, ಅಡಿಗೆ ಬಡಿಸೋದು ಎಲ್ಲ ಮಾಡ್ತಿತ್ತು ಆ ಹೆಣ್ಮಗಳು. ಕಂಡು ಸುಭದ್ರೆ ಕಾಣ್ತಿತ್ತು. ಸುಭದ್ರೆ ಅಚಾನಕ್ಕಾಗಿ ತೀರ್ಕೊಳ್ತಾರೆ. ಅವರ ತೀರ್ಕೊಂಡ ಸಂದರ್ಭದಲ್ಲಿ ಅವರ ಒಂದು ಪೂಜೆ ನಡೆದಿರ್ತದೆ, ಅವರ ಫೋಟೋ ಶ್ರದ್ಧಾಂಜಲಿ ನಡೆದಿರ್ತದೆ. ಎಲ್ಲರೂ ಕೇಳಿದ್ರೆ ಅಲ್ಲ ಅಂದ್ರೆ ಶ್ರದ್ಧಾಂಜಲಿ ಹೇಳುವುದೇ ಸುಭದ್ರೆಗಾಗಿ ನೀವು ಅವರು ಹುಡುಕ್ತಿರಲ್ಲ ಅಂತ ಜನ. ಅಷ್ಟು ಲವಲವಿಕೆಯ ಪಾತ್ರ ಸುಭದ್ರೆ. ಅರುಂಧತಿ ಮಣ್ಣಲ್ಲಿ ಹುಡ್ಕೊಂಬಂದ್ರೆ ಅರುಂಧತಿ ಮಣ್ಣು ಮಗ ಇಲ್ಲ ಅಂತ ಆಕ್ಟಿವ್ ಲವಲವಿಕೆಯ ಜೀವ ಅರುಂಧತಿ ಮಣ್ಣು. ಅನಗಾನ ಪುಸ್ತಕದ ಬಗ್ಗೆ ಸಾಕಷ್ಟು ನೀವು ಮಾತು ಓದ್ಕೊತಿರೋದ್ರ ಬಗ್ಗೆ ಸಮಸ್ಯೆ ಇಲ್ಲ, ಓದ್ತೀರಾ ನೀವು. ನನಗೆ ಬಹಳ ಆಶ್ಚರ್ಯ ಸಂಗತಿ ಅಂತಂದ್ರೆ, ನಮ್ಮ ಔಟ್ಡೇಟೆಡ್ ಅನ್ಸುತ್ತೆ ಮಲ್ಲೇಶ ನನ್ನ ಮಾತುಗಳು. ಔಟ್ಡೇಟೆಡ್ ಅನ್ಸುತ್ತೆ ನನ್ನ ಮಾತು. ಒಂದು ಕಾಲಕ್ಕೆ ಸಾಹಿತ್ಯ ಅನ್ನೋದು, ಸಾಹಿತ್ಯ ತತ್ವ ಅನ್ನೋದು ಕೇವಲ ಕನ್ನಡವೆಷ್ಟು ಸತ್ತಾಗ್ಬಿಟ್ಟಿತ್ತು. ಒಂದು ಕಾಲಕ್ಕೆ ಅವ್ರು ಮಾತಾಡ್ತಾರೆ ಕನ್ನಡವೆಷ್ಟ ಆಗಿರಬೇಕು ಅಂತ ಅರ್ಥ. ಅದ್ರ ಕಾಲಮಾನ ಹಾಗಿಲ್ಲೇ ಇವತ್ತು. ಆಸ್ಪತ್ರೆ ರೋಗಿಗಳ ಮಧ್ಯೆ ಕೂತ್ಕೊಂಡು ಬರೀತಕ್ಕಂಥ ನರ್ಸು ಕಥೆ ಬರೀತಾರೆ ಇವತ್ತು. ಕೋವಿಡ್ ಸಮಯದಲ್ಲಿ ಆಂಬುಲೆನ್ಸ್ ಓಡಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಕಥೆ ಬರೀತಾರೆ, ಸೈನ್ಸ್ ಕಥೆ ಬರೀತಾರೆ. ಇವತ್ತು ಅತ್ಯಂತ ಕಥಾ ಜಗತ್ತನ್ನ, ಸಾಹಿತ್ಯ ಜಗತ್ತನ್ನ ಅತ್ಯಂತ ಉನ್ನತವಾಗಿ ಬೆಳೆಸಿರ್ತಕ್ಕಂಥ ಒಂದು ವಲಯ ಇದೆ, ಅದು IT ವಲಯ. ನೀವು ನೆನಪಿರಲಿ ಮಾತು. IT ಜಗತ್ತಿನ ಅನೇಕ ಜನ ಹುಡುಗರು ಹುಡುಗಿರು ಕಥೆಗಳು ಬರೀತಾರೆ. ಪಂಪ, ರನ್ನ, ಜನ್ನ, ನಾಗವರ್ಮ, ನಾಗಚಂದ್ರ ಅವರನ್ನು ಓದಲೇ ಇರ್ತಕ್ಕಂಥವ್ರು, ಅವರು ಏನನ್ನ ಗೊತ್ತಿರತಕ್ಕಂಥ ಕಥೆ ಬರೀತಾರೆ ಸ್ನೇಹಿತರೆ. ನಮ್ಮ ಅರುಂಧತಿ ಮೇಡಮ್ ಒಬ್ಬ ವಿಜ್ಞಾನ ಶಿಕ್ಷಕಿ, ಒಬ್ಬ ಜೀವಶಾಸ್ತ್ರದ ಶಿಕ್ಷಕಿ. ಅವರ ಜೀವಶಾಸ್ತ್ರದ ಕಣ್ಣಿನಿಂದ ಜಗತ್ತನ್ನು ನೋಡ್ತಾರೆ ಅವರು. ಅದಕ್ಕೆ ಬರೀತಾರೆ ಪರಾಗಸ್ಪರ್ಶಕ್ಕೆ ಕಾದ ಕವನ ಬರೀತಾರೆ. ಎಷ್ಟು ಬ್ಯೂಟಿಫುಲ್ ಸಂಕೇತ. ಪರಾಗಸ್ಪರ್ಶ ಬರೀತಾರೆ ಲೇಖಕಿ. ಯಾವ್ಯಾವ ಪರಾಗಸ್ಪರ್ಶ ಬೇಕಾದರೆ ಬದುಕಿಗೆ ಒಂದು ಸ್ಪರ್ಶ ಬೇಕಾಗಿದೆ. ಆ ಸ್ಪರ್ಶ ಇದ್ದಾಗ ಮಾತ್ರ ಸಂಬಂಧ ಸಾಧ್ಯ ಆಗುತ್ತೆ, ಪ್ರೀತಿ ಸಾಧ್ಯ ಆಗುತ್ತೆ, ಸೌಜನ್ಯ ಸಾಧ್ಯ ಆಗುತ್ತೆ. ಅದು ಪ್ರೀತಿಯ ಪರಾಗ, ಅದು ವಾತ್ಸಲ್ಯದ ಪರಾಗ, ಅದು ಒಲವಿನ ಪರಾಗ, ಅದು ಆತ್ಮೀಯತೆ ಪರಾಗ, ಅದು ಮಮತೆಯ ಪರಾಗ, ಅದು ತಾಯಿಯ ಅಂತಃಕರಣ ಪರಾಗ. ನನ್ನ ನಂತರ ಜನರೇಷನ್ ಏನಿದೆ ಅವರು ತುಂಬಾ ದುರದೃಷ್ಟವಂತ ಜನರೇಷನ್ ಅವರು. ಯಾರು ಯಾವುದನ್ನು ಓದ್ತಾ ಇಲ್ಲ, ಯಾರು ಯಾರನ್ನೂ ಮಾತಾಡಿಸ್ತಾ ಇಲ್ಲ, ಯಾರು ಯಾರನ್ನೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವತ್ತು ಅಂತ ಕಾರಣ ಕೂತ್ಕೊಳ್ಳಿ. ಆದ್ರೆ ಅನುಪಸ್ಥಿತಿ ಅಂತ ನಾನು ಹೇಳೋಕ್ಕೂ ಇವತ್ತಿಗೆ ಮಾತು ಬರ್ತಾ ಇಲ್ಲ ನನಗೆ. ಅನುಪಸ್ಥಿತಿ ಅಂತ ಮಾತು ಬರ್ತಾ ಇಲ್ಲ ನನಗೆ. ಆದ್ರೆ ಶೈಲಜಾ ಮೇಡಮ್ ಅಂತವರು, ಮಲ್ಲಮ್ಮ ಮೇಡಮ್ ಅಂತವರು, ಸಂಧ್ಯಾ ಮೇಡಮ್ ಅಂತ ಗೆಳತಿಯರು, ಅವರ ಗೆಳತಿಯರ ಬಗ್ಗೆ ಪುಸ್ತಕ ತರ್ತಾರೆ. 4 ಜನ ತಾಯಿಯರು ಮತ್ತೊಂದು ಮಗುವಿಗೆ ಜನ್ಮ ಕೊಡ್ತಾರೆ. 10 ಜನ ತಾಯಿಯರು ಸೇರ್ಕೊಂಡು ಮತ್ತೊಂದು ಮಗುವಿಗೆ ಜನ್ಮ ಕೊಡ್ತಾರೆ. ಆ ಮಗುವಿನ ಹೆಸರೇ ಅನಘ ಅಂತ. ಆ ಮಗಳ ಹೆಸರೇ ಅನಘ ಅಂತ. ಇದ್ದಾಗ ಸಿಗದ ಯಾವ ಪ್ರಶಸ್ತಿಗಳು, ಪುರಸ್ಕಾರಗಳು, ಯಾವ ಗೌರವ ಪತಾಕೆ, ಕೀರ್ತಿ, ಕೋಡು ಕಂಬಗಳು ಸಿಗಲ್ಲ. ಆದರೆ ಒಂದು ಜೀವಕ್ಕೆ ಅವರು ಹೋದಾಗ ಒಂದಿಷ್ಟು ಗೌರವ ಸಿಗುತ್ತೆ.
ಇದು ಈ ನಾಡಿನ ದುರಂತ ಕೂಡ ಹೌದು, ಅದು ಈ ನಾಡಿನ ದೌರ್ಭಾಗ್ಯ ಕೂಡ ಹೌದು. ಇದ್ದಾಗ ಅವರ ಮನೆ ಬಾಗಿಲಿಗೆ ಹೋಗೋದಿಲ್ಲ ಸ್ನೇಹಿತರೆ. ನೀನು ಯಾವ ಅಂತ ಕೇಳಲ್ಲ. ಆದರೆ ಅಂತ ವ್ಯಕ್ತಿ ಹೋದ ಮೇಲೆ ಎಷ್ಟೊಂದು ನಾವು ನೆನೆಸ್ಕೊತೀವಿ, ಆರಾಧಿಸ್ತೀವಿ, ಸ್ಮರಿಸ್ತೀವಿ. ಶರಣರನ್ನ ನಾವು ಮನದಲ್ಲಿ ಕಾಣ್ತೀವಿ ಅಲ್ವಾ? ಆದರೆ ಸಂಭ್ರಮ ಅನ್ನೋದು ಒಂದು ಕಡೆ ಇರಲಿ, ಆದರೆ ಒಂದು ಜೀವವನ್ನು ಕೂಡಿಸಿ ಅದರ ಎದುರುಗಡೆಗೆ ಮಾಡುವಂತಹ ಚರ್ಚೆಗಳು, ಅದರ ಎದುರುಗಡೆ ಮಾಡುವಂತಹ ಸಂವಾದಗಳು ಅವರನ್ನು ಮತ್ತಷ್ಟು ಎಚ್ಚರಿಸಿಕೊಂಡಿರ್ತಾರೆ. ಅದಾಗಬೇಕು. ಯಾರ ಸಾವನ್ನು ಕೂಡ ಪ್ರಿಡಿಕ್ಟ್ ಮಾಡಲಾರದು, ಹೀಗೆ ಅಂತ ಪ್ರಿಡಿಕ್ಟ್ ಮಾಡಲಾರದು. ಒಂದು ಕೊನೆಯ ಒಂದು 5 ನಿಮಿಷ ಮಾತಾಡಿ ನಾನು ಮಾತನಾಡ್ತೀನಿ. ಬಹುತೇಕ ಅವರು ಜ್ಞಾನಿಗಳು ಮೇಷ್ರು, ಮೂಲತಃ ಮೇಷ್ರು ಅವರು ಅರುಂಧತಿ ಅಂತ ಯಾಕೆ ಕಟ್ಟಿದ್ದಾರೆ ಅಂತಾರೆ. ನಾನಾದರೂ ಕೂಡ ಅವ್ರ ಹೆಸರನ್ನು ಒಂದು ಸ್ವಲ್ಪ ಅವಲೋಕನ ಮಾಡಲಿಕ್ಕೆ ಹೋಗ್ತಾರೆ. ಒಬ್ಬ ಸಾಹಿತ್ಯದ ಪ್ರತಿನಿಧಿ. ಅದು ಒಂದು ಸಂಸ್ಕೃತದಲ್ಲಿ ಅರುಂಧತಿ ಅಂದರೆ ಬಂಧನದಿಂದ ವಿಮುಕ್ತರಾದಂಥವರು, ಜ್ಞಾನಾರ್ಜನೆಗೆ ಪೂರಕವಾದಂಥವರು ಅನ್ನುವಂಥ ಅರ್ಥವನ್ನು ಕೊಡುವಂಥ ಪದ ಇದೆ. ಅದನ್ನು ಮುಂದುವರೆದು ನಾವು ಅರುಂಧತಿ ಅನ್ನೋದು ಈ ನಕ್ಷತ್ರ ಪೂಜಾ ಅಂತ ಬರುತ್ತೆ. ಅರುಂಧತಿ ಆ ನಕ್ಷತ್ರದಲ್ಲಿ ಅರುಂಧತಿ ಅನ್ನೋದು ಕೂಡ ಒಂದು ಅಗಸ್ತ್ಯ ನಕ್ಷತ್ರದ ಜೊತೆಗೆ ಜೋಡಿಸಿದಂಥ ಆ ಅರುಂಧತಿ ಒಂದು ನಕ್ಷತ್ರದ ಜೊತೆಗೆ ಜೋಡಿಸಿದಂಥ ಒಂದು ವ್ಯಕ್ತಿ ಹೆಸರು ಕೂಡ ಅರುಂಧತಿ. ಒಬ್ಬ ಶ್ರೇಷ್ಠ ಏನು ಮಿನುಗುತ್ತಾರೆ ಅಥವಾ ನಮ್ಮ ಸಾಹಿತ್ಯ ಲೋಕದ ಮಿನುಗುತ್ತಾರೆ ಅಂತೇಳಿ ಮಲ್ಲಮ್ಮರವರು ಪ್ರತಿಪಾದಿಸ್ತಾರೆ. ಅಂತ ಸಪ್ತಋಷಿ ಮಂಡಲದಲ್ಲಿ ಅರುಂಧತಿ ಒಂದು ನಕ್ಷತ್ರನೂ ಕೂಡ ಹೌದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಸಾಂಕೇತಿಕವಾಗಿ ನೆನಪು ಮಾಡಿಕೊಡ್ತಾ, ಇಂಥ ಶ್ರೇಷ್ಠ ಹೆಸರನ್ನು ಹೊಂದಿ ಅವರು ಮೂಲತಃ ಹಿರಿಯೂರಿನವರು, ನಮ್ಮ ಅವಿಭಜಿತ ಜಿಲ್ಲೆ ಚಿತ್ರದುರ್ಗದ ಹಿರಿಯೂರಿನವರಾಗಿದ್ದು ಕೂಡ ತಮ್ಮ ವೃತ್ತಿ ಬಾಹುಲ್ಯದಿಂದ ದಾವಣಗೆರೆಗೆ ಬಂದು ನೆಲೆಸಿದಾಗ ನೋಡಿ, ಅರುಂಧತಿ ಅಮ್ಮವರು ನಮ್ಮ ಮುರುಘರಾಜೇಂದ್ರ ವಿದ್ಯಾಸಂಸ್ಥೆ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಅಮ್ಮಾದೇವಿ ಪ್ರೌಢಶಾಲೆ, ನಾನು ಅದು ಪಕ್ಕದಲ್ಲೇ ಮುದಿಗೋಡು ಮಲ್ಲಮ್ಮ ಮುರಿಯಪ್ಪ ಬಾಲಿಕಾ ಪ್ರೌಢಶಾಲೆಯಲ್ಲಿ ಅಕ್ಕಪಕ್ಕ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದಂಥವ್ರು. ಅವರು ವಿಜ್ಞಾನ ಶಿಕ್ಷಕರು, ನಾನು ಕಲಾ ಶಿಕ್ಷಕನಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದಂಥವ್ರು. ನಾನು ಆ ವರ್ಷಗಳಿಂದ ಸುಮಾರು 40-50 ವರ್ಷಗಳಿಂದಲೂ ಅವರು ನಮ್ಮ ಪರಿಚಯ ಇದ್ದಂಥವ್ರು. ಅಂಥ ಅರುಂಧತಿ ಅಮ್ಮವರ ಸಾಹಿತ್ಯಿಕ ಸೇವೆ, ಅವರು ಮೂಲತಃ ವಿಜ್ಞಾನ ಶಿಕ್ಷಕರು, ಗಣಿತ ಮತ್ತು ವಿಜ್ಞಾನವನ್ನು ಬೋಧನೆ ಮಾಡ್ಕೊಂಥವ್ರು ಇದ್ದಂಥವ್ರು. ಆದರೆ ಅವರು ಸಾಹಿತ್ಯ ಪ್ರೇಮ ತಮ್ಮ ಬಾಲ್ಯದಿಂದಲೇ ಬಂದಿದೆ ಅನ್ನುವಂಥದ್ದನ್ನು ಅವರ ಆತ್ಮಚರಿತ್ರೆಯಲ್ಲಿ ಅವರು ಬರೆದಂಥ ಲೇಖನಗಳಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಅಂಥ ಸಾಹಿತ್ಯದ ಪ್ರೇಮವನ್ನು ನಮ್ಮ ದಾವಣಗೆರೆಗೆ ಬಂದು ನೆಲೆಸಿದ ಮೇಲೆ ಈ ಗಿರಿಜಾಜ್ಞವರ, ಆಮೇಲೆ ನಾಗಮತಿ ಶಿವಮೂರ್ತಿಯವರ ಮತ್ತು ಅನೇಕ ಸಾಹಿತ್ಯ ಬಳಗವನ್ನು ಇಲ್ಲಿ ಕಟ್ಟಿಕೊಂಡಾಗ ಉತ್ಕೃಷ್ಟವಾದ ಸಾಹಿತ್ಯದ ಅಭಿಮಾನವನ್ನು ಬೆಳೆಸ್ಕೊಂಡು ತಮ್ಮದೇ ಆದಂಥ ಸ್ತ್ರೀ ಸಮೂಹವನ್ನು ಕಟ್ಟಿಕೊಂಡು ತಮ್ಮ ಸಾಹಿತ್ಯ ಲೋಕಕ್ಕೆ ಒಂದು ಹೊಸ ಚೇತನವನ್ನು ಕೊಡುವಂಥ ಕೆಲಸವನ್ನು ಈ ಮಧ್ಯ ಕರ್ನಾಟಕದ ದಾವಣಗೆರೆ ನಗರದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ಸಂದರ್ಭದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಾಮದೇವಪ್ಪ, ಲೇಖಕಿ ಶೈಲಜಾ, IAS ಪದ್ಮಾ ಶ್ರೀಧರ್, ಪ್ರೇಮಾ ನಾಗರಾಜ್, R ಮಂಜುನಾಥ್ ಸೇರಿದಂತೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ BN ಮಲ್ಲೇಶ್ ಅವರು ಕೂಡ ಉಪಸ್ಥಿತರಿದ್ದರು.